ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ರು. ಇದೀಗ ಮತ್ತಷ್ಟು ಈ ಒಂದು ಇಡಿ ತನಿಖೆ ಮುಂದುವರಿತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಹಗರಣ ಸಂಬಂಧ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಇಡಿ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಬೆಂಗಳೂರಿನ ಜಯಮಹಲ್ನಲ್ಲಿ ಇರುವಂತಹ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶೆಯನ್ನ ನಡೆಸಿದ್ದಾರೆ. ಮನೆ ಲಾಕ್ ಆಗಿದೆ, ಹೊರಗೆ ಕಾಯ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. 3 ಕಾರುಗಳಲ್ಲಿ ಇಡಿ ಅಧಿಕಾರಿಗಳ ತಂಡ ಈಗಾಗಲೇ ಆಗಮಿಸಿದೆ. ಇಡಿ ಅಧಿಕಾರಿಗಳನ್ನ ಒಳಗೆ ಬಿಡದ ಸೆಕ್ಯೂರಿಟಿ ಸಿಬ್ಬಂದಿ, ಗೇಟ್ ಲಾಕ್ ಮಾಡಿರುವಂತಹ ಜ್ಞಾನೇಂದ್ರ ಕುಮಾರ್ ಮನೆ ಸಿಬ್ಬಂದಿ ಸಾಹೇಬ್ರು ಮನೆಯಲ್ಲಿಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳಿದ್ದಾರೆ. ಸ್ಥಳೀಯ ನಿವಾಸಿಗಳಿಗೆ ಸಾಕ್ಷಿಯಾಗುವಂತೆ ಇಡಿ ಕೂಡ ಒಂದು ಕಡೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ನೋಡಿ, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈ ಒಂದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈ ಕೆಪಿಎಸ್ಸಿ ಹಗರಣ ಸಂಬಂಧಪಟ್ಟಂತೆ ಐಎಎಸ್ ಅಧಿಕಾರಿ ಇದ್ರಲ್ಲ ಜ್ಞಾನೇಂದ್ರ ಕುಮಾರ್, ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಒಂದು ಕಡೆ ಶಾಕ್ ಅನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಕಾರಣಾಂತರಗಳಿಂದಾಗಿ ಅಧಿಕಾರಿಗಳು ಮನೆಯ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಇಷ್ಟೇ, ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಜಯಮಹಲ್ನಲ್ಲಿ ಇದೆ ಅವರ ಮನೆ. ಆ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶನ್ನ ನಡೆಸಬೇಕಾಗಿದೆ. ಮನೆ ಲಾಕ್ ಆಗಿದೆ, ಹೊರಗಡೆ ಕಾಯ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬಟ್ ಆದ್ರೆ ಬಂದ ದಾರಿಗೆ ಸುಂಕ ಇಲ್ಲದ ರೀತಿಯಾಗಿ ವಾಪಸ್ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ಕಾರುಗಳಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು, ವಿತ್ ಡಾಕ್ಯುಮೆಂಟ್ಸ್ ಸಮೇತ ಕೂಡ ಬಂದಿದ್ದಾರೆ. ಇಡಿ ಅಧಿಕಾರಿಗಳನ್ನ ಒಳಗ್ ಬಿಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಸೆಕ್ಯೂರಿಟಿ ಸಿಬ್ಬಂದಿಗಳು. ಮನೆಯಲ್ಲಿ ಯಾರು ಇಲ್ಲ, ಹಾಗಾಗಿ ನೀವು ಅವರು ಇರುವಂತಹ ಸಂದರ್ಭದಲ್ಲಿ ಬನ್ನಿ, ಅಂದ್ರೆ ಜ್ಞಾನೇಂದ್ರ ಕುಮಾರ್ ಅವರು ಇರುವಂತಹ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಅಂತೆ. ಸೊ ಹಾಗಾಗಿ ಸ್ಥಳೀಯ ನಿವಾಸಿಗಳ ಬಳಿ ಸಾಕ್ಷಿಯಾಗುವಂತೆ ಇಡಿ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಸ್ಥಳೀಯ ನಿವಾಸಿ ಸಾಕ್ಷಿಯಾಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದವರು ನಮ್ಗೆ ಯಾಕೆ ಬೇಕು ಸವಾಸ ಅಂತ ಕೂಡ ಹೇಳಿ ಮುಂದಾಗ್ತಾರೆ. ಸೊ ಹಾಗಾಗಿ ಯಾರು ಕೂಡ ಇಡಿ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಮೂಗು ತೂರಿಸ್ಕೊಂಡು ಹೋಗೋದಿಲ್ಲ, ಮತ್ತೆ ನಮ್ಗೆ ಯಾಕೆ ಬೇಕು ಅನ್ನುವಂತಹ ವಿಚಾರ. ಬಟ್ ಆದ್ರೂ ಯಾರೋ ಒಬ್ರು ಬಂದಿದ್ದಾರೆ ಸಾಕ್ಷಿಯಾಗಿ, ನೋಡೋಣ ಏನಾಗತ್ತೆ ಅಂತ ಹೇಳಿ.